ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಗಣ್ಯರೇ, ಇಲ್ಲಿ ನೆರೆದಿರುವಂತಹ ಹಿತೈಷಿಗಳೇ, ಹಾಗೂ ಇವತ್ತಿನ ಈ ಮಳಿಗೆಯನ್ನು ನಡೆಸುವಂಥ ಸುವರ್ಣರವರೇ ಹಾಗೂ ಪ್ರವೀಣ್ ಅವರೇ, ಇದು ಒಂದು ಖುಷಿಯ ಒಂದು ಅವಸರ. UR ಸ್ಪೋರ್ಟ್ಸ್ ಅವರು ಹೊನ್ನಾವರದಲ್ಲಿ ಒಂದು ಮಳಿಗೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಇವಾಗಲೇ ಹೇಳಿದ ಹಾಗೆ ಮಣಿಪಾಲ್ ಉಡುಪಿಯಲ್ಲಿ ಇಂದಿನ 7-8 ವರ್ಷದಿಂದ ಖ್ಯಾತಿಯಲ್ಲಿ ನಡೀತಾ ಇದೆ. ಈಗ ಇದು ಹೊನ್ನಾವರದಲ್ಲಿ ಸ್ಟಾರ್ಟ್ ಆಗಿರೋದ್ರಿಂದ ಈಗ ನಾನು ಒಳಗಡೆ ಬರ್ತಾನೆ ನೋಡಿದೆ, ಮಾವಿಸ್ 2000 ಶಟಲ್ ಕಾಕ್ ಇದೆ ಅಲ್ಲಿ. ಇಟ್ ಈಸ್ ಒನ್ ಆಫ್ ದಿ ಪ್ರೀಮಿಯರ್ ಶಟಲ್ ಕಾಕ್ಸ್. ಎಲ್ಲ ಕಡೆ ಸಿಗೋದಿಲ್ಲ, ಬೇಕು ಅಂದರೆ ಸಿಗೋದಿಲ್ಲ. ಸೊ ಹಾಗೆ ಐ ಥಿಂಕ್ ನಾನ್ ಮಾರ್ಕಿಂಗ್ ಶೂಸು ಇದೆ. ಸೊ ವುಡನ್ ಇದ್ರ ಮೇಲೆ ಶಟಲ್ ಇದು ಬ್ಯಾಡ್ಮಿಂಟನ್ ಆಡಬೇಕಿದ್ರೆ ನಾನ್ ಮಾರ್ಕಿಂಗ್ ಶೂಸ್ ಇರಬೇಕು. ಇಂಡೋರ್ ಇದಕ್ಕೆ ಮ್ಯಾವಿಸ್ 2000 ಶಟಲ್ ಕಾಕ್ ಇರಬೇಕು. ಸೊ ಐ ಫೀಲ್ ಅವರು ಒಂದು ಥರ ದ ಲೆವೆಲ್ ಅನ್ನ ಹೆಚ್ಚಿಸಿದ್ದಾರೆ. ಈ ಹೊನ್ನಾವರದಲ್ಲಿ ಯಾವ ಮಟ್ಟದ ನಮಗೆ ಸ್ಪೋರ್ಟ್ಸ್ ಐಟಮ್ ಸಿಗ್ತಾ ಇತ್ತೋ ಅದಕ್ಕಿಂತ ಈಗ ಉನ್ನತ ಮಟ್ಟದ ಸ್ಪೋರ್ಟ್ಸ್ ಐಟಮ್ಸ್ ಈಗ ನಮ್ಗೆ ಅವೈಲೇಬಲ್ ಆಗ್ತಾ ಇದೆ. ಯಾಕಂದ್ರೆ ಇಂಡೋರ್ ಬ್ಯಾಡ್ಮಿಂಟನ್ ನಾವು ಆಡ್ಲಿಕ್ಕೆ ಹೋಗ್ತೇವೆ, ಬಟ್ ಶಟಲ್ ಕಾಕ್ ಅನ್ನ ಹೊರಗಡೆಯಿಂದ ತರಿಸ್ಬೇಕು. ಅಥವಾ ಸಿಂಪಲ್ ಅಂದ್ರೆ ಬ್ಯಾಡ್ಮಿಂಟನ್ ರ್ಯಾಕೆಟಿಗೆ ಗಟ್ಸ್ ಹೋದ್ರೆ ಮೆಷಿನೈಸ್ಡ್ ಗಟ್ ಕಟ್ಟುವಂತದ್ದು ಒಂದು ವ್ಯವಸ್ಥೆ ಹೊನ್ನಾವರದಲ್ಲಿ ಇಲ್ಲ. ಅದಕ್ಕಾಗಿ ರ್ಯಾಕೆಟ್ ಅನ್ನ ನಾವು ಕುಂದಾಪುರಕ್ಕೆ ಕಳಿಸ್ಬೇಕಾಗ್ತಿತ್ತು. ಸೊ ಐ ಥಿಂಕ್ ಈಗ UR ಸ್ಪೋರ್ಟ್ಸ್ ಅವರು ಆ ಫೆಸಿಲಿಟಿ ಇಲ್ಲೇ ಮಾಡಬಹುದು ಅಂತ ಅನಿಸ್ತದೆ ನನಗೆ. ಸೊ ವಿತ್ ದಿಸ್ ಈ ಬೆನಿಫಿಟ್ಸ್ ಬಹಳ ಲೋಕಲ್ ಜನರಿಗೆ ಆಗ್ತದೆ. ಮತ್ತೆ ನನಗೆ ಇವರು ಸ್ಪೋರ್ಟ್ಸ್ ಮಳಿಗೆ ಓಪನ್ ಮಾಡಿದಾರೆ ಅಂತ ಬಹಳ ಖುಷಿ ಆಯ್ತು. ಮೊಬೈಲ್ ಶಾಪ್ ಅಥವಾ ಇಲೆಕ್ಟ್ರಾನಿಕ್ ಐಟಮ್ಸ್ ಓಪನ್ ಮಾಡಿದ್ರೆ ಅಷ್ಟು ಖುಷಿ ಆಗ್ತಿಲ್ಲ. ಯಾಕಂದ್ರೆ ಈಗ ಸ್ಪೋರ್ಟ್ಸ್ ಏನಿದೆ ಈಸ್ ವೆರಿ ಎಸೆನ್ಷಿಯಲ್ ಫಾರ್ ಮೆಂಟಲ್ ಆಸ್ ವೆಲ್ ಆಸ್ ಫಿಸಿಕಲ್ ವೆಲ್ ಬೀಯಿಂಗ್. ಈಗ ನಾವು ಏನ್ ನೋಡ್ತೇವೆ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಸೈಕಲ್ ಓನರ್ ಇದ್ದಾರೆ ಇಲ್ಲಿ, ಸೈಕಲ್ ಶಾಪ್. ಐ ಅಪ್ರಿಶಿಯೇಟ್ ಹಿಮ್ ಎ ಲಾಟ್. ಯಾಕಂದ್ರೆ ಪ್ರತಿ ವರ್ಷ ಏನಾದ್ರೂ ಒಂದು ಸ್ಪಾನ್ಸರ್ ಮಾಡ್ತಾ ಇರ್ತಾರೆ. ಗಾಡ್ವಿನ್ ಸೈಕಲ್ಸ್ ಇಸ್ ಸ್ಪಾನ್ಸರಿಂಗ್ ಸಮ್ ಸೈಕಲ್ ರೇಸ್, ಅಥವಾ ದೇ ಆರ್ ಸ್ಪಾನ್ಸರಿಂಗ್ ಸಮಥಿಂಗ್, ಏನಾದ್ರೂ ಒಂದು ಸ್ಪೋರ್ಟ್ ಆಕ್ಟಿವಿಟಿಗೆ ಅವರು ಹೆಲ್ಪ್ ಮಾಡ್ತಾ ಇರ್ತಾರೆ. ಸೊ ಆ ರೀತಿ ಏನಾಗ್ತದೆ ಅಂದ್ರೆ ಫಿಸಿಕಲ್ ಆಸ್ ವೆಲ್ ಆಸ್ ಮೆಂಟಲ್ ವೆಲ್ ಬೀಯಿಂಗ್ ಆಫ್ ಯೂತ್. ಈಗ ಎಸ್ಪೆಷಲಿ ಈಗ ಯೂತ್ ಏನಾಗಿದೆ ಅಂತಂದ್ರೆ ಹೆಚ್ಚಿನಾಗಿ ಸ್ಕ್ರೀನ್ ಟೈಮ್, ಮೊಬೈಲ್ ನೋಡೋದು ಅಥವಾ ಟಿವಿ ನೋಡೋದು, ಅಥವಾ ಇದೇ ಸ್ಪೋರ್ಟ್ಸ್ ಏನು ಇಲ್ಲೆಲ್ಲ ಇದೆಯಲ್ಲ, ಬ್ಯಾಡ್ಮಿಂಟನ್, ಕ್ರಿಕೆಟ್ ಎಲ್ಲ ಆನ್ಲೈನ್ ಅಲ್ಲಿ ಆಡ್ತಾರೆ, ಗ್ರೌಂಡಿಗೆ ಹೋಗಿ ಆಡಲ್ಲ. ಸೊ ಅದರಿಂದ